ಸರ್ ಇದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗಂತ ಸೈಟ್ಸ್ ಸರ್ ಇದು? ಖಂಡಿತವಾಗ್ಲೂ ಮೇಡಮ್, BMRD ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಏಕಾತ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಪ್ ಟು 80 to 90% ಲೋನ್ ಕೂಡ ಆಗುತ್ತೆ. ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ನಿಮ್ಮೆಲ್ಲರಿಗೂ BMRD ಅಪ್ರೂವ್ ಆಗಿರೋಂಥ ಇಂಡಿವಿಜುವಲ್ ಏಕಾತ ಆಗಿರೋಂಥ ಸೈಟ್ಸ್ ನ ಪರಿಚಯ ಮಾಡ್ಸಕ್ ಬಂದಿದ್ದೀನಿ. ನಾನು ಇವತ್ತು ಯಾವ ಲೊಕೇಶನ್ಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನೆಲಮಂಗಲಕ್ಕೆ ಬಂದಿದ್ದೀನಿ. ನೆಲಮಂಗಲ ಮೇನ್ ರೋಡ್ ಗೊತ್ತೇ ಇದೆ. ಅಲ್ಲಿ ವಿಶಾಲ್ ಆಗಿರ್ಲಿ, ಹಾಗೆ ಗಿರಿಯಾಸ್ ಆಗಿರ್ಲಿ ನೋಡಿರ್ಬೋದು. ಮೇನ್ ರೋಡ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಅಮೃತ ಹಾಸ್ಪಿಟಲ್ ಅಂತ ಇದೆ. ಅಮೃತ ಹಾಸ್ಪಿಟಲ್ ಇಂದ ಪಕ್ಕದಲ್ಲೇ ಒಂದು ರೈಟ್ ಬರುತ್ತೆ. ರೈಟ್ ಇಂದ ಒಳಗಡೆ ಬಂದ್ರೆ ಕೇವಲ ಒಂದು 2 ಕಿಲೋಮೀಟರ್ಸ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗಾದ್ರೆ ಈ ಲೇಔಟ್ ಯಾರಪ್ಪ ಮಾಡಿದಾರೆ ಅಂತ ಹೇಳಿದ್ರೆ ನಿಶ್ಚಿತ ಪ್ರಾಪರ್ಟೀಸ್ ಅವರು ಮಾಡಿದ್ದಾರೆ. BMRD ಅಪ್ರೂವ್ ಆಗಿರೋಂಥ ಇಂಡಿವಿಜುವಲ್ ಏಕಾತ ಆಗಿರೋಂಥ ಸೈಟ್ಸ್ ನ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನು ಈ ಲೇಔಟ್ ನ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀವಿ. ಇವತ್ತು ನಮ್ಮ ಜೊತೆ ನಿಶ್ಚಿತ ಪ್ರಾಪರ್ಟೀಸ್ ಕಡೆಯಿಂದ ಮಧುಸೂದನ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ಮ ಜೊತೆ ನಿಶ್ಚಿತ ಪ್ರಾಪರ್ಟೀಸ್ ಕಡೆಯಿಂದ ಮಧುಸೂದನ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ನಮಸ್ತೆ ಮೇಡಮ್. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ವೆಲ್ಕಮ್ ಟು ನಿಶ್ಚಿತ ಡಿವೈನ್ ಪಾರ್ಕ್ ಮೇಡಮ್. ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ತುಂಬಾ ದಿನ ಆದ್ಮೇಲೆ, ಅದು ಸುಮಾರು ತಿಂಗಳಾದ್ಮೇಲೆ ಮತ್ತೆ ನಿಶ್ಚಿತ ಪ್ರಾಪರ್ಟೀಸ್ ಅವರು ಇನ್ನೊಂದು ಹೊಸ ಲೇಔಟ್ ಮಾಡಿದ್ದಾರೆ. ಸರ್ ಇವಾಗವರೆಗೂ ಸಾಕಷ್ಟು ತಮ್ಮ ಲೇಔಟ್ ಇಂದ ವಿಡಿಯೋಗಳು ಮಾಡಿದೀವಿ. ಇನ್ನು ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿದ್ದಾರೆ. ಸರ್ ನಿಮ್ಮ ಕಂಪನಿ ಬಗ್ಗೆ ಹಾಗೆ ಆಫೀಸ್ ಲೊಕೇಶನ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ ಸರ್. ನಮಸ್ತೆ. ನಮ್ಮ ಆಫೀಸ್ ಬಂದು ನಿಶ್ಚಿತ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೆಂಗೇರಿ ಸ್ಯಾಟಲೈಟ್ ಟೌನ್ ಅಲ್ಲಿ ಇದೆ. ಆಲ್ಮೋಸ್ಟ್ ಕೊಟ್ಯಾಕ್ ಬ್ಯಾಂಕ್ ಆಪೋಸಿಟ್ ಸುಜುಕಿ ಶೋರೂಮ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದು. ಆಲ್ಮೋಸ್ಟ್ ನಾವು ಒಂದು 10 ವರ್ಷಗಳಿಂದ ಈ ರೀತಿ ಅಂದ್ರೆ ರಿಯಲ್ ಎಸ್ಟೇಟ್ ಅಂದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಅಲ್ಲಿ ಬರ್ತಾ ಇದೀವಿ. ಸುಮಾರು ಇದು ಒಂದು ರೀತಿ 10ನೇ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಎಲ್ಲ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದೀವಿ. ಇದು ಕೂಡ BMRD ಅಪ್ರೂವ್ಡ್ ಮತ್ತೆ ಇಂಡಿವಿಜುವಲ್ ಏಕಾತ ಇರುವಂತದ್ದು. ಪ್ರೀಮಿಯಂ ಡೆವಲಪ್ಮೆಂಟ್ಸ್ ನ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ನಮ್ಮ ಗ್ರಾಹಕರು ಕೂಡ ತುಂಬಾ ನಮಗೆ ಸಹಕಾರ ನೀಡ್ತಾ ಎಲ್ಲಾ ಪ್ರಾಜೆಕ್ಟ್ಗಳು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನೀವಿದ್ರೆ ನಾವು. ಹಾಗಾದ್ರೆ ಲೇಔಟ್ ನೋಡ ಹೋಗೋಣ ಸರ್. ಖಂಡಿತವಾಗ್ಲೂ ಮೇಡಮ್. ಸರ್ ನಾನು ನೋಡ್ತಾ ಇದ್ದೀನಿ, ಏನ್ ಆರ್ಚ್ ಏನಾದ್ರು ಬರುತ್ತಾ ಸರ್ ಇಲ್ಲಿ? ಮೇಡಮ್ ಆರ್ಚ್ ಅಂತ ಏನಿಲ್ಲ, ಎಲಿವೇಶನ್ ಕಂಪ್ಲೀಟ್ ಇನ್ನು ಪೇಂಟಿಂಗ್ ವರ್ಕ್ಸ್ ಮತ್ತೆ ನೇಮ್ ಬೋರ್ಡ್ಸ್ ಇದೆಲ್ಲ ಬರುತ್ತೆ. ಅಂದ್ರೆ ಅದೆಲ್ಲ ಆದ ನಂತರ ಇನ್ನೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೀವು ಅಲ್ಲೇ ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಆಲ್ರೆಡಿ ಟ್ರಾನ್ಸ್ಫಾರ್ಮರ್, ಪವರ್ ಚಾರ್ಜಿಂಗ್ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ. ಸ್ಟ್ರೀಟ್ ಲೈಟ್ಸ್ ಪ್ರತಿಯೊಂದು ಆಲ್ಮೋಸ್ಟ್ 80% ವರ್ಕ್ ಕಂಪ್ಲೀಟ್ ಆಗಿದೆ. ಬನ್ನಿ ಮೇಡಮ್ ಒಳಗಡೆ ಆಗಿ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಲೇಔಟ್ ನೋಡ ಹೋಗೋಣ. ಇನ್ನು ಬೇಸಿಕ್ ಕಮ್ಯುನಿಟೀಸ್ ಏನೇನು ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಂಬರೋಣ ಬನ್ನಿ. ಸರ್ ಹಂಗಂದ್ರೆ ಟೋಟಲ್ ಆಗಿ ಎಷ್ಟು ಎಕರಲ್ಲಿ ಮಾಡಿರುವಂತ ಲೇಔಟ್ ಸರ್ ಇದು? ಇದು 2.5 ಎಕರೆಲಿ ಮಾಡಿರೋದು. ಟೋಟಲ್ 45 ಪ್ಲಾಟ್ಸ್ ಬರುತ್ತೆ. 45 ಪ್ಲಾಟ್ಸ್. ಹೌದು. ಗೇಟೆಡ್ ಕಮ್ಯುನಿಟಿ ತರ ಡೆವಲಪ್ಮೆಂಟ್ ಮಾಡಿದ್ದೀವಿ. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್, ಮತ್ತೆ ಸಿವೇಜ್, ಮತ್ತೆ ಸೈಟ್ ಮುಂದ್ಗಡೆ ಲಾನ್, ಮತ್ತೆ ಲಾನ್ ಎಲ್ಲ ಬರುತ್ತೆ. ಇನ್ನು ಹಾಕಿಲ್ಲ ಗಿಡಗಳು,
ಮತ್ತೆ ಎಲ್ಲ ಪ್ರತಿಯೊಂದು ಬರುತ್ತೆ. ಮತ್ತೆ ಇದ್ರಲ್ಲಿ ಏನ್ ಫೆಸಿಲಿಟೀಸ್ ಅಂದ್ರೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಈ ಈಸ್ಟ್ ಫೇಸಿಂಗ್ 30-50 ಸೈಟ್ಗಳೇನಿದೆ ಆ ಸೈಟ್ ಹಿಂಭಾಗನೆ ಕಂಪ್ಲೀಟ್ ಪಾರ್ಕ್ ಬರುತ್ತೆ. ಸರ್ ಇವಾಗ ಇಲ್ಲಿ ನಾವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದೀವಿ, ಅಲ್ಲಿ ಮೆಶ್ ಏನ್ ಹಾಕಿದ್ದಾರೆ, ಅದು ಕಂಪ್ಲೀಟ್ ಪಾರ್ಕ್ ಮೇಡಮ್. ಅದು ಪಾರ್ಕ್. ಓಕೆ, ಪಾರ್ಕ್ ಅಂತಾನೆ ಎಷ್ಟು ಏರಿಯಾ ಕೊಟ್ಟಿದ್ದೀರಾ ಸರ್? ಅಂದ್ರೆ ಆಸ್ ಪರ್ BMRDA ಪ್ರಕಾರ 10% ಆಫ್ ದ ಟೋಟಲ್ ಲ್ಯಾಂಡ್ ಅಲ್ಲಿ ಪಾರ್ಕ್ ಬರುತ್ತೆ, 5% CA ಸೈಡ್ ಬರುತ್ತೆ, ಇನ್ನು 30% ಬಂದು ರೋಡ್ ಯುಟಿಲೈಸ್ ಮಾಡಬೇಕಾಗುತ್ತೆ. ಅದಾದ ನಂತರ ಉಳಿದಿದ್ದು 55% ಬಂದು ಸೈಟ್ಸ್ ಬರುತ್ತೆ. ಸರ್ ಹಂಗಾದ್ರೆ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ ಗಳು ಅವೈಲೇಬಲ್ ಇದೆ ಸರ್? ನಮ್ಮಲ್ಲಿ ಏನಾಗುತ್ತೆ 950 ಸ್ಕ್ವೇರ್ ಫೀಟ್ ಇಂದ ಅಪ್ ಟು 30-50 ವರೆಗೂ ಬರುತ್ತೆ ಮೇಡಮ್. ಮ್ಯಾಕ್ಸಿಮಮ್ 30-50, 30-40 ಎಲ್ಲಾ ರೀತಿ ಮೆಜರ್ಮೆಂಟ್ಸ್ ಸಿಗುತ್ತೆ. ಬಟ್ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಮ್ಮ ಲೇಔಟ್ ಒಂದು 150 ಅಡಿ ರೋಡ್ಗೆ ಅಟ್ಯಾಚ್ ಆಗಿರುವಂತ HMT ಲೇಔಟ್ ಗಿಂತ ಎಂಟ್ರೆನ್ಸ್ ಸಿಗುತ್ತೆ. ಹೌದು, ನಮ್ಮ ಲೇಔಟ್ ಅಲ್ಲಿ ಆಲ್ಮೋಸ್ಟ್ 60 ಫೀಟ್ ರೋಡ್ ಕೂಡ ಇದೆ. ಮತ್ತೆ ಕೆಳಗಡೆ ಬಂದು ಪ್ರಪೋಸ್ಡ್ 100 ಫೀಟ್ ರೋಡ್ ಬರುತ್ತೆ. ಹೌದು ಮೇಡಮ್, ಡೌನ್ ಅಲ್ಲಿ ಏನಿದೆ ಆ ಕೆಳಗಡೆ 100 ಫೀಟ್ ರೋಡ್ ಬರುತ್ತೆ. ಅಂದ್ರೆ ತುಂಬಾ ವೆಲ್ ಕನೆಕ್ಟೆಡ್. ಜೊತೆಗೆ ನೆಲಮಂಗಲಗೆ ತುಂಬಾ ಹತ್ತಿರದಲ್ಲಿ. ನೆಲಮಂಗಲ ಏನು ನಾವು ಅರ್ಶಿನಿಕುಂಟೆ ಸರ್ಕಲ್ ಇಂದ ನೆಲಮಂಗಲ ಸಿಟಿ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಈ ರಿಲಯನ್ಸ್ ಮಾರ್ಟ್, ವಿಶಾಲ್ ಮಾರ್ಟ್ ಏನ್ ಬರುತ್ತೆ ಅದ್ರ ರೈಟ್ ಸೈಡ್ ಅಲ್ಲಿ ಅಮೃತ ಹಾಸ್ಪಿಟಲ್ ಬರುತ್ತೆ. ಅಮೃತ ಹಾಸ್ಪಿಟಲ್ ಇಂದ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಅಲ್ಲಿಂದ ಫುಲ್ ಕಂಪ್ಲೀಟ್ ಸ್ಟ್ರೆಚ್ ಡೆವಲಪ್ ಆಗಿದೆ. ಇವಾಗ ಜಸ್ಟ್ ನಮ್ಮ ಲೇಔಟ್ ಸುತ್ತಮುತ್ತ ಒಂದು 200-300 ಮೀಟರ್ ಅಷ್ಟೇ ಕೆಲವು ಮನೆಗಳೆಲ್ಲ ಆಗ್ತಾ ಇದೆ. ಇನ್ನೂ ವಿತಿನ್ 1 ಇಯರ್ ಅಥವಾ 2 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ನೀವು ಕಾಣಬಹುದು ಅಲ್ವಾ ಸರ್? ನಾನು ಬರೋಗ್ಲೇ ನೋಡಿದೆ ನೆಲಮಂಗಲ ಮೇನ್ ರೋಡ್ ಏನಿದೆ ಸೆಕೆಂಡ್ MG ರೋಡ್ ತರ ಆಗೋಗಿದೆ ಅಲ್ವಾ ಸರ್? ಎಲ್ಲ ಮಾರ್ಟ್ಸ್ ಆಗಿರ್ಲಿ, ಒಳ್ಳೊಳ್ಳೆ ಶೋರೂಮ್ಸ್ ಆಗ್ಲಿ ಎಲ್ಲಾನು ಅವೈಲೇಬಲ್ ಇದೆ ಅಲ್ವಾ ಸರ್? ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಂದ ತುಂಬಾ ನಿಯರ್ ಬೈ ಇದೆ ಅಲ್ವಾ ಸರ್? ಅಮೃತ ಹಾಸ್ಪಿಟಲ್ ಏನ್ ನೋಡಿದ್ವಿ, ಅಲ್ಲಿಂದ ಒಂದು ಜಸ್ಟ್ 2 ಕಿಲೋಮೀಟರ್ಸ್ ಒಳಗಡೆನೆ ಅನ್ಸುತ್ತಲ್ವಾ ಸರ್? ಹೌದು ಮೇಡಮ್, 2 ಕಿಲೋಮೀಟರ್ಸ್ ಒಳಗಡೆನೆ ಬರುತ್ತೆ. ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಈ ನೆಲಮಂಗಲ ಬಂದು ನಮ್ಗೆ ಮುಂಬೈ ಹೈವೇ ಆಗ್ಬೋದು ಅಥವಾ ಮಂಗಳೂರು ಹಾಸನ ಹೈವೇ ಆಗ್ಬೋದು, ಎಲ್ಲ ಈ ನೆಲಮಂಗಲದಿಂದ ಡೈವರ್ಟ್ ಆಗುತ್ತೆ. ಅದರಿಂದ ಇಂಡಸ್ಟ್ರಿಯಲ್ ಎಸ್ಟೇಟ್ ಗಳಿಗೂ ತುಂಬಾ ಹತ್ರ ಇರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಂಗಾದ್ರೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ ಸರ್, ಹಂಗಾದ್ರೆ ಇಲ್ಲಿ ಯಾವ ಮೆಜರ್ಮೆಂಟ್ ಅಲ್ಲಿ ಸೈಟ್ ಗಳು ಸಿಗುತ್ತೆ ಸರ್? ಅದೇ 30-40 ಇಂದ 30-50 ಸಿಗುತ್ತೆ. ಓಕೆ ಸರ್, ಕಾರ್ನರ್ ಸೈಟ್ಸ್ ಏನಾದರೂ ಅವೈಲೇಬಲ್ ಇದೆಯಾ ಸರ್? ಕಾರ್ನರ್ ಸೈಟ್ ಗಳು ಕೂಡ ಇದೆ ಮೇಡಮ್. ಕಾರ್ನರ್ ಸೈಟ್ ಗಳು ಕೂಡ ಇದೆ. ಮತ್ತೆ 60 ಫೀಟ್ ರೋಡ್ ಇರುವಂತ ಕಮರ್ಷಿಯಲ್ ಸೈಟ್ ಗಳು ಇದೆ. ಆ ರೀತಿ ಇದೆ. ಅಂದ್ರೆ ಇಲ್ಲಿ ಕಮರ್ಷಿಯಲ್ ಸೈಟ್ ಕೂಡ ಅವೈಲೇಬಲ್ ಸಿಗುತ್ತೆ. ಖಂಡಿತ ಮೇಡಮ್. ಓಕೆ ಸರ್, ಮೇನ್ ಕ್ವಶನ್ ಏನಪ್ಪಾ ಕೇಳಬೇಕಂತ ಹೇಳಿದ್ರೆ, ಇದು ಯಾವ್ದಿಂದ ಅಪ್ರೂವ್ ಆಗಿದೆ, ಹಾಗೆ ಯಾವ ಖಾತಾ ಬರುತ್ತೆ ಸರ್? ಮೇಡಮ್, ನಾವು ಮಾಡುವಂತದ್ದೆಲ್ಲ ಆಲ್ಮೋಸ್ಟ್ BMRDA ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಮಾಡೋದು. ಇದು ಕೂಡ BMRDA ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಎ ಖಾತಾ ಬರುತ್ತೆ. ಇಂಡಿವಿಜುವಲ್ ಎ ಖಾತಾ ಬರುತ್ತೆ. ರಿಜಿಸ್ಟ್ರೇಷನ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರುತ್ತೆ. ಖಂಡಿತವಾಗ್ಲೂ ಮಾಡ್ಕೋಬಹುದು. ಅಪ್ ಟು 80-90% ಲೋನ್ ಸಿಗುತ್ತೆ. ಯಾರು ಒಂದು ಸಿಬಿಲ್ ಮತ್ತೆ ಇನ್ಕಮ್ ಏನು ಚೆನ್ನಾಗಿರುತ್ತೋ ಅವ್ರಿಗೆ ಖಂಡಿತವಾಗ್ಲೂ ಸೂಕ್ತವಾದ ಲೊಕೇಶನ್ ಇದು. ಆಮೇಲೆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವ್ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಂದು ಒಳ್ಳೆ ಅಪ್ರಿಸಿಯೇಷನ್ ಸಿಗ್ಲಿ ಅಂತ, ಅಥವಾ ಇಲ್ಲಾಂದ್ರೆ ನಾವು ಫ್ಯೂಚರ್ ಅಲ್ಲಿ ಮನೆ ಕಟ್ಕೊಳ್ಳೋದಿಕ್ಕೆ, ಅಥವಾ ಇವಾಗ ಅಂದ್ರೆ ತಕ್ಷಣಕ್ಕೆ ಮನೆ ಕಟ್ಕೊಳ್ಳೋದಿಕ್ಕೆ, ಈ 3 ರೀಸನ್ಗೂ ಇದು ಸೂಕ್ತವಾದಂತ ಸ್ಥಳ. ಇದು ಅಪ್ರಿಸಿಯೇಷನ್ ಆಗ್ಬೇಕು ಅಂದಾಗ ಆಲ್ಮೋಸ್ಟ್ ಸಿಟಿಯಿಂದ ತುಂಬಾ ನಿಯರ್ ಇರೋದ್ರಿಂದ ಒಳ್ಳೆ ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡಬಹುದು. ಅಥವಾ ಮನೆ ಕಟ್ತೀನಿ ಅಂದಾಗ್ಲೂ ಕೂಡ ನಮ್ದು ಆಲ್ಮೋಸ್ಟ್ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿರೋದ್ರಿಂದ 100% ಸ್ಪೀಡಾಗೆ ಮನೆಗಳು ಕಟ್ಟೋದಕ್ಕೂ ಅವಕಾಶ ಇದೆ. ಜೊತೆಗೆ ಏನು ಫ್ಯೂಚರ್ ಅಲ್ಲಿ ಮನೆ ಕಟ್ತೀನಿ ಅಂದ್ರೂ ಕೂಡ ಒಳ್ಳೆ ಅವಕಾಶ ಇದೆ ಬೇಸಿಕ್ ಕಮ್ಯುನಿಟೀಸ್ ಏನೇನು ಕೊಟ್ಟಿದ್ದೀರಾ ಸರ್ ಮೇಡಮ್? ಇಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಅಂದಾಗ ಆಲ್ಮೋಸ್ಟ್ ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್ ಕನೆಕ್ಷನ್ಸ್ ಮತ್ತೆ ರೋಡು ಮತ್ತೆ ಇಂಟರ್ಲಾಕ್ ಟೈಲ್ಸ್ ಮತ್ತೆ ಪಾರ್ಕ್ ಡೆವಲಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಒಂದು ಕ್ರಿಕೆಟ್ ಪಿಚ್ ಅಂದ್ರೆ ನೆಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅದನ್ನು ಕೂಡ ನಾವು ಫೆಸಿಲಿಟೇಟ್ ಮಾಡ್ಕೊಡ್ತಾ ಇದೀವಿ. ಅದಾದ ನಂತರ ಫುಲ್ ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ ತರ ಇರೋದ್ರಿಂದ ವಿತ್ ಫುಲ್ ಕಂಪ್ಲೀಟ್ ಸೇಫ್ಟಿ ಇರುತ್ತೆ. ಮತ್ತೆ CC ಕ್ಯಾಮ್ರಾ ಆಕ್ಸೆಸ್ ಇರುತ್ತೆ. ಮತ್ತೆ ನಮ್ಮ ಕ್ಲೈಂಟ್ಸ್ ಕೂಡ ಆ ಆಕ್ಸೆಸ್ ನ ಪ್ರೊವೈಡ್ ಮಾಡಿರ್ತೀವಿ. ಅವ್ರು ಎಲ್ಲೇ ಎಷ್ಟೇ ದೂರದಲ್ಲಿ ಇದ್ರು ಲೇಔಟ್ ಅಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಅವರು ಗಮನಿಸಬಹುದು. ಜೊತೆಗೆ ನಮ್ದು 1 ಇಯರ್ ಮೇಂಟೆನೆನ್ಸ್ ಕೂಡ ಇರುತ್ತೆ. ಅದಾದ ನಂತರ ಒಂದು ಕಂಪ್ಲೀಟ್ ಈ ಪಾರ್ಕ್ ಅಲ್ಲಿ ನಾವು ಏನ್ ವಾಟರ್ ಟ್ಯಾಂಕ್ ಕಟ್ಟಿದೀವಿ. ಹೌದು ಮೇಡಮ್, ಆಲ್ಮೋಸ್ಟ್ 50,000 ಲೀಟರ್ ಕೆಪಾಸಿಟಿ ಇರುವಂತ ವಾಟರ್ ಟ್ಯಾಂಕ್ ಅದು. ಆ ಕೆಳಗಡೆ ಒಂದು ಸ್ಟಾಪ್ ಕೂಡ ಅಥವಾ ಒಂದು ಸ್ಟಾಪ್ ಫ್ಯಾಮಿಲಿ ಇರೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಲೇಔಟ್ ನ ನೋಡ್ಕೊಳ್ಳೋದ್ರ ಜೊತೆಗೆ ಗಿಡಗಳು ಪ್ರತಿಯೊಂದನ್ನು ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮೇಂಟೆನೆನ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸರ್, ನೀರಿನ ವ್ಯವಸ್ಥೆ ಯಾವ ತರ ಆಗಿದೆ ಸರ್? ಮೇಡಮ್, ಇಲ್ಲಿ ನಾವು ಆಲ್ರೆಡಿ ಒಂದು ಬೋರ್ವೆಲ್ ಹಾಕ್ಸಿದೀವಿ. ಆಲ್ಮೋಸ್ಟ್ ತುಂಬಾ ಒಂದು 600 ಅಡಿಗೆನೆ ಒಂದು 2.5 ಇಂಚ್ ನೀರು ಸಿಕ್ಕಿದೆ. ಸಫಿಶಿಯಂಟ್ ವಾಟರ್ ಇದೆ. ಆಕ್ಚುಲಿ ನಮ್ಮ ಈ 2.5 ಎಕರೆ ಅಥವಾ 3 ಎಕರೆ ಲೇಔಟ್ಗಳನ್ನ ಮಾಡಿದಾಗ ವಾಟರ್ ಟ್ಯಾಂಕ್ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಫ್ಯೂಚರ್ ಅಲ್ಲಿ
ಮನೆಗಳಾಗ್ತಾ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಒಂದು ಒಳ್ಳೆ ವಾಟರ್ ಟ್ಯಾಂಕ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ಮೇಡಮ್. ಹಂಗಾರೆ ಲೇಔಟ್ಗೆ ಬೇಸಿಕ್ ಕಮ್ಯುನಿಟೀಸ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀರಾ? ಕಂಪ್ಲೀಟ್ ಅಲ್ವಾ ಸರ್? ಮಾಡ್ಬಿಟ್ಟಿದ್ದೀವಿ ಮೇಡಮ್. ಹಂಗಾರೆ ಯಾರಾದ್ರೂ ಬಂದು ಆರಾಮಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಆರಾಮಾಗಿರ್ಬೋದು ಸರ್ ಮೇಡಮ್. ಇವಾಗ ಯಾರಾದ್ರೂ ಅನ್ಕೊಳ್ತಾರೆ ಇಲ್ಲೊಂದು ಸೈಟ್ ಪರ್ಚೇಸ್ ಮಾಡೋಣ, ಮನೆ ಕಟ್ಟಿಸ್ಕೊಂಡು ಬರ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಸರ್ ಮೇನ್ ನೋಡೋದವರು ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್, ಗ್ರೋಸರಿ ಶಾಪ್ಸ್ ಇದೆಲ್ಲ ನಿಮ್ಮ ಲೇಔಟ್ ಇಂದ ನಿಯರ್ ಬೈ ಹೆಂಗಿದೆ ಸರ್? ಮೇಡಮ್ ಇದು ನೆಲಮಂಗಲ ಆಲ್ರೆಡಿ ಅಟ್ಯಾಚ್ ಆಗಿರೋದ್ರಿಂದ ವಿತಿನ್ 2 ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಎಲ್ಲ ಹಾಸ್ಪಿಟಲ್ಸ್ ಆಗಲಿ, ಸ್ಕೂಲು, ಕಾಲೇಜು, ಪ್ರತಿಯೊಂದು ಬಸ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಜೊತೆಗೆ ನಮ್ಮ ಲೇಔಟ್ ಇಂದ 200 ಮೀಟರ್ ಅಂತರದಲ್ಲೇ ಇನ್ನೊಂದು ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಾದ್ರಂತೂ ಇನ್ನೊಂದು ಬೈ ವಾಕಬಲ್ ಯಾರೇ ಫ್ಯಾಮಿಲಿ ಮೆಂಬರ್ಸ್, ಅವ್ರ ತಾಯಿ ಆಗ್ಲಿ ಅಥವಾ ವೈಫ್ ಆಗ್ಲಿ ಯಾರೇ ಇದ್ರು ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಟ್ಕೊಂಡು ಮತ್ತೆ ಕರ್ಕೊಂಡು ಬರ್ಬೋದು. ಅಷ್ಟು ಹತ್ತಿರದಲ್ಲಿ ಸ್ಕೂಲ್ ಆಗ್ತಾ ಇದೆ. ಹೌದು ಮೇಡಮ್. ಮತ್ತೆ ಇನ್ನೊಂದೇನು ಅಂದ್ರೆ ಈ ಲೇಔಟ್ ಅಲ್ಲಿ ಓಲಾ, ಊಬರ್ ಆಗ್ಲಿ ಅಥವಾ ಝೊಮ್ಯಾಟೊ ಆಗ್ಲಿ, ಸ್ವಿಗ್ಗಿ, ಝೊಮ್ಯಾಟೊ ಯಾವುದೇ ಆನ್ಲೈನ್ ಆರ್ಡರ್ಸ್ ಆಗಲಿ ಪ್ರತಿಯೊಂದು ಫೆಸಿಲಿಟಿ ಸಿಗುತ್ತೆ. ನೀವು ಯಾವುದಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎನಿ ಎಮರ್ಜೆನ್ಸಿ ಕೇಸಸ್ ಅಲ್ಲೂ ಕೂಡ ಎಲ್ಲ ಫೆಸಿಲಿಟಿ ಸಿಗೋದ್ರಿಂದ ಎಲ್ಲ ರೀತಿ ನಾವು ಯಾವುದೇ ಭಯ ಆತಂಕ ಇಲ್ಲದೆ ಆರಾಮ್ಸೆ ಮನೆ ಕಟ್ಕೊಂಡು ಇರ್ಬೋದು ಅಲ್ವಾ ಸರ್? ಹೌದು. ಅಂದ್ರೆ ಯಾರೋ ಒಂದು ಸೈಟ್ ತಗೊಂಡ್ರೆ ಆರಾಮಾಗಿ ಮನೆ ಕಟ್ಟಿಸ್ಕೊಂಡು ಇರ್ಬೋದು, ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಖಂಡಿತವಾಗ್ಲಿ ಮೇಡಮ್. ಆಮೇಲೆ ನಮ್ಮ ಏನು ಲೇಔಟ್ ಏನಿದೆ ಆಸ್ ಪರ್ ವಾಸ್ತು, ನಾರ್ಮಲ್ ಆಗಿ ವಾಸ್ತು ಅಂತ ಹೇಳಿದಾಗ ನಾರ್ತ್ ಈಸ್ಟ್ ಡೌನ್ ಇರಬೇಕು, ಮತ್ತೆ ನೀರು ನಾರ್ತ್ ಈಸ್ಟ್ ಗೆ ಹರಿಬೇಕು ಅಂತ ಹೇಳ್ತಾರೆ. ಇವಾಗ ಏನ್ ನಾವು ನೋಡ್ತಾ ಇದ್ವಿ ನಾರ್ತ್ ಈಸ್ಟ್ ಗೆ ಡೌನ್ ಇದೆ. ಇವಾಗ ಟೋಟಲ್ ಲ್ಯಾಂಡ್ ತಗೊಂಡ್ರಾಗನು ನಾರ್ತ್ ಈಸ್ಟ್ ಒಂದು ದೇವಮೂಲೆ ಬೆಳೆದಿದೆ, ಅಂದ್ರೆ ಆಸ್ ಪರ್ ವಾಸ್ತು ಇದೆ. ಇಲ್ಲಿ ಖಂಡಿತವಾಗ್ಲೂ ನಾನು ಏನು ನಮ್ಮ ಗ್ರಾಹಕರಿಗೆ ಅಥವಾ ಮುಂದೆ ಬರುವಂತವ್ರಿಗೆ ಏನ್ ಹೇಳೋದು ಅಂದ್ರೆ 100% ಒಳ್ಳೆ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತಿನ ದಿನಗಳಲ್ಲಿ ಎಲ್ಲಾ ಡೆವಲಪರ್ಸ್ ಅಥವಾ ಲ್ಯಾಂಡ್ ಇವ್ರೇನಿದ್ದಾರೆ ಓನರ್ಸು ನಾರ್ಮಲ್ ಯಾವುದೇ ರೀತಿ ಲೇಔಟ್ಗಳನ್ನ ಮಾಡಿದಾಗ ಫ್ಯೂಚರ್ ಅಲ್ಲಿ ಆಫ್ಟರ್ 2 years ಆದ ನಂತರ ಏನ್ ಪ್ರೈಸ್ ಇರುತ್ತೆ ಅದನ್ನ ಪ್ರೈಸ್ಗೆ ಇವತ್ತಿನ ದಿನಗಳಲ್ಲಿ ಸೇಲ್ ಆಗ್ತಾ ಇದೆ. ಎಕ್ಸಾಂಪಲ್ ಇವಾಗ ರೈಲ್ವೆ ಗೊಲ್ಲಳ್ಳಿ ಹತ್ರ 4,000 ರೂಪಾಯಿಗೆ ಹೋಗ್ತದೆ. ಈ ನಮ್ಮ ಲೊಕೇಶನ್ ಇಂದ ಆಲ್ಮೋಸ್ಟ್ 4 ಕಿಲೋಮೀಟರ್ ದೂರ. ನೀವು ಸುಮಾರು ಲೇಔಟ್ ಗಳನ್ನ ನೋಡಿರ್ತೀರಾ, ಜಾಸ್ತಿ ಇರುತ್ತೆ. ಇನ್ನೊಂದ್ ಕಡೆ ಹೋದಾಗ 5,000 6,000 ರೂಪಾಯಿ ಆ ತರದಿದೆ. ಬಟ್ ನಾವು ಸುತ್ತಮುತ್ತ ಏನ್ ಮಾರ್ಕೆಟ್ ಪ್ರೈಸ್ ಏನಿದೆ ಆ ಪ್ರೈಸ್ಗೆ ನಾವು ನಿಶ್ಚಿತ ಪ್ರಾಪರ್ಟೀಸ್ ಗಳನ್ನ ಎಲ್ಲಾ ಪ್ರಾಜೆಕ್ಟ್ ಗಳಲ್ಲೂ ಸೈಡ್ ಗಳನ್ನ ನಾವು ಕೊಡ್ತಾ ಬಂದಿದೀವಿ. ಅದೇ ರೀತಿ 2 ವರ್ಷಗಳಲ್ಲಿ ಏನ್ ಅಪ್ರಿಸಿಯೇಷನ್ ಆಗುತ್ತೆ ಆ ಅಪ್ರಿಸಿಯೇಷನ್ ಏನಿದೆ ಪ್ರಾಫಿಟ್ ಡೈರೆಕ್ಟ್ ನಮ್ಮ ಕ್ಲೈಂಟ್ಸ್ ತಗೊಳ್ತಾ ಬಂದಿದ್ದಾರೆ. ಹಾಗಾದ್ರೆ ಸರೌಂಡಿಂಗ್ ಲೇಔಟ್ ಗಳಿಗಿಂತ ನಿಶ್ಚಿತ ಪ್ರಾಪರ್ಟೀಸ್ ಅವರ ಲೇಔಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ಸಿಗುತ್ತೆ ಅಂತ ಹೇಳ್ತಾ ಇದೀರಲ್ವಾ ಸರ್? ಕಮ್ಮಿ ಬಜೆಟ್ ಅಂತ ಹೇಳಕ್ಕಾಗಲ್ಲ. ಆಸ್ ಪರ್ ಮಾರ್ಕೆಟ್ ಅಲ್ಲಿ ಏನಿದೆ ಆ ಸ್ಟ್ಯಾಂಡರ್ಡ್ ಅಲ್ಲಿ ಕೊಡ್ತೀವಿ. ನಾವು ಏನಾಗುತ್ತೆ 2 ವರ್ಷ ಫ್ಯೂಚರ್ ಅಲ್ಲಿ ಏನ್ ಪ್ರೈಸ್ ಆಗುತ್ತೆ ಆ ಪ್ರೈಸ್ ಅಲ್ಲಿ ಸೇಲ್ ಮಾಡಕ್ ಹೋಗಲ್ಲ. ಎಕ್ಸಾಕ್ಟ್ ಇವಾಗಿನ ಮಾರ್ಕೆಟ್ ಟ್ರೆಂಡ್ ಏನ್ ಪ್ರೈಸ್ ಇದೆ ಆ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಬಂದಿದ್ದೀವಿ. ಹೌದಾ ಸರ್? ಸರ್ ಹಂಗಾದ್ರೆ ಇಲ್ಲಿ ನಿಶ್ಚಿತ ಪ್ರಾಪರ್ಟೀಸ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್ ಪ್ರೈಸ್? ಮೇಡಮ್ ಇವಾಗ ನಾವು ಆಲ್ಮೋಸ್ಟ್ ಲಾಂಚ್ ಮಾಡಿದ ನಾವು ಲಾಂಚ್ ಮಾಡಿದ ದಿನದಿಂದ ಆಲ್ಮೋಸ್ಟ್ ಮೋರ್ ದೆನ್ 17 ಸೈಟ್ಸ್ ಗಳು ಬುಕ್ ಆಗಿದೆ. ಇನ್ನು ಕೆಲವೇ ಸೈಟ್ಸ್ ಗಳು ಇರೋದು. ಅದರಲ್ಲೂ ಕೂಡ ನಾವು ಪ್ರೈಸ್ ಏನು ಅಪ್ರಿಸಿಯೇಷನ್ ಮಾಡಕ್ ಹೋಗಿಲ್ಲ. ಇನ್ನೊಂದ್ ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಆದ ನಂತರ ಮತ್ತೆ ಒಂದು 250 ರೂಪೀಸ್ ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದೀವಿ. ಬಟ್ ಅದ್ರ ಒಳಗಡೆ ಯಾರಾದ್ರೂ ಬಂದು ಎಲ್ಲಾ ಸೈಟ್ ಗಳು ಸೇಲ್ ಆದ್ರೂ ಪರವಾಗಿಲ್ಲ. ನಮ್ಗೆ ಗ್ರಾಹಕರ ಹಿತಾಸಕ್ತಿನೇ ಮುಖ್ಯವಾಗಿರ್ತದೆ. ಅದರಿಂದ ಇವಾಗ ನಾವು 4,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ತರ ನಾವು ಲಾಂಚ್ ಮಾಡಿದೀವಿ. 4,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಅದರಲ್ಲೂ ಸ್ವಲ್ಪ ಡಿಪೆಂಡ್ ಅಪಾನ್ ಪೇಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾ ಇದೀವಿ. ಎಲ್ಲರೂ ಖುಷಿ ಪಟ್ಟು ಇಂಥ ಡೆವಲಪ್ಮೆಂಟ್ ಇಂಥ ಹತ್ರದಲ್ಲಿರುವಂತ ಲೊಕೇಶನ್ ಅಲ್ಲಿ ಇಂಥ ಒಳ್ಳೆ ಪ್ರಾಜೆಕ್ಟ್ ನೀವು ಮಾಡಿದೀರಾ ಅಂದ್ಬಿಟ್ಟು ಸುಮಾರು 17 ಸೈಟ್ ಗಳು ಆಲ್ರೆಡಿ ಬುಕ್ ಆಗಿದೆ. ಬೇರೆ ವೀಕ್ಷಕರಿಗೂ ಗೊತ್ತು, ಯಾರು ನಮ್ಮ ಹಳೆ ವಿಡಿಯೋಸ್ ಗಳನ್ನ ನೋಡಿರ್ತಾರೆ ಅವ್ರಿಗೆ ನಿಶ್ಚಿತ ಪ್ರಾಪರ್ಟೀಸ್ ಅವರು ಯಾವ ತರ ಲೇಔಟ್ ಮಾಡಿದಾರೆ ಅಂತ ಸುಮಾರು ಜನಕ್ಕೆ ಐಡಿಯಾ ಇದೆ. ಯಾಕಂದ್ರೆ ಫಸ್ಟ್ ಲೇಔಟ್ ನಿಮ್ದು ಬಿಡದಿ ಲೊಕೇಶನ್ ಮಾಡಿದ್ವಿ ಸರ್, ತುಂಬಾ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಸರ್. ಮೇಡಮ್ ಇನ್ನೊಂದು ನಮ್ಮಲ್ಲಿ ಏನು ಲೇಔಟ್ ಗಳು ತಗೊಂಡಾಗ ಇವಾಗ ನೀವು ಹೇಳಿದ್ರಿ STP ಮಿಡೋಸ್ ಅಲ್ಲಿ ನಾವು ನೋಡಿದಾಗ ಇದುವರೆಗೂ ಒಂದು ಸೈಟ್ ಗಳನ್ನು ರೀಸೇಲ್ ಮಾಡೋದಕ್ಕೆ ಯಾರು ಇಷ್ಟ ಪಡ್ತಾ ಇಲ್ಲ. ಅದು ಏನಂದ್ರೆ ಇವಾಗ ನಾವು ಜ್ಯುವೆಲ್ಸ್ ಗಳನ್ನ ಯಾವ ರೀತಿ ಸೇಫ್ ಮಾಡ್ಕೊಳ್ತೀವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವುದು ಆಗಲ್ಲ ಅನ್ನೋ ಮೂಮೆಂಟ್ ಅಲ್ಲಿ ನಾವು ಅದನ್ನ ಸೇಲ್ ಮಾಡುವಂತದ್ದು ಅಥವಾ ಏನ್ ಇಂಟ್ರೆಸ್ಟ್ ತಗೊಳ್ಳುವಂತದ್ದು ಅಡ ಇಟ್ಟು ಆ ತರದನ್ನ ನಾವು ಲಾಸ್ಟ್ ಆಪ್ಷನ್ ಆ ತರ ಇಟ್ಕೊಂಡಿರ್ತೀವಿ. ಒಂದ್ ರೀತಿ ಎಲ್ಲಾ ಸೈಟ್ ಗಳು ಅಷ್ಟು ಒಂದು ಬೆಲೆ ಬಾಳುವ ಇದ್ರ ತರ ಅವ್ರು ಕಾಪಾಡ್ಕೊಂಡು ಬರ್ತಾ ಇದಾರೆ. ಇವತ್ತು ಅಲ್ಲಿ ನಾವು 3,800 ರೂಪೀಸ್ ಲಾಂಚ್ ಮಾಡಿದ್ದು, ಇವತ್ತು 5,000 ರೂಪೀಸ್ ಕೊಡ್ತೀನಿ ಅಂದ್ರೆ ಯಾವ ಸೈಟ್ ಗಳು ಸೇಲ್ ಮಾಡ್ತಿಲ್ಲ, ಸೇಲ್ ಮಾಡ್ತಾ ಇಲ್ಲ ಅಲ್ವಾ ಸರ್? ಹೌದು. ಇನ್ನೊಂದು ನಾನು ನೋಡಿದಂಗೆ ನಿಶ್ಚಿತ ಪ್ರಾಪರ್ಟೀಸ್ ಅವರು ಯಾವಾಗ್ಲೂ ವಾಸ್ತು ಮೇಲೆ ನೋಡ್ತೀರಾ ಅಲ್ವಾ ಸರ್? ಅಲ್ವಾ ಸರ್? ನಾನು ನೋಡ್ದಂಗೆ ನನ್ನ ಐಡಿಯಾ ಪ್ರಕಾರ ನಾನ್ ನೋಡ್ದಂಗೆ ನಿಶ್ಚಿತ ಪ್ರಾಪರ್ಟೀಸ್ ಅವ್ರು ಯಾವ್ದೇ ಲೇಔಟ್ ಮಾಡಿರ್ಲಿ ಒಂದು ವಾಸ್ತು ನೋಡಿರ್ತಾರೆ ಸರ್. ಹೌದು ಅದೊಂದು ಪ್ಲಸ್ ಪಾಯಿಂಟ್ ನನ್ನ ಪ್ರಕಾರ ನಿಶ್ಚಿತ ಪ್ರಾಪರ್ಟೀಸ್ ಇಂದ ಅಲ್ವಾ ಮೇಡಮ್. ನಮ್ದು ಒಂದು
ಏನು ಅಂದ್ರೆ ವಾಸ್ತು ಒಂದು ಪಾಯಿಂಟು, ಜೊತೆಗೆ ಡಾಕ್ಯುಮೆಂಟೇಶನ್ ಮತ್ತೆ ಪ್ರೈಮ್ ಲೊಕೇಶನ್ಸ್. ಇವಾಗ ನಾನೇ ಆಸ್ ಎ ಕಸ್ಟಮರ್ ಆಗಿ ನಾನು ಯಾವ ರೀತಿ ಸೈಟ್ಗಳನ್ನ ತಗೊಳಕ್ ಇಷ್ಟಪಡ್ತೀನಿ ಅನ್ನೋದು ನನಗೆ ಅರಿವು ಇರೋದ್ರಿಂದ ನಾನು ಅದಕ್ಕೆ ತಕ್ಕಂಗೆ ನಮ್ಮ ಕಸ್ಟಮರ್ಗೆ ಏನ್ ನಾನು ಬೆಸ್ಟ್ ಕೊಡಕ್ಕಾಗತ್ತೆ ಅನ್ನೋದರ ಹುಡುಕಿ ಅದೇ ರೀತಿ ಲ್ಯಾಂಡ್ಗಳನ್ನ ನಾವು ಮಾಡ್ತಾ ಇದೀವಿ ಮೇಡಮ್. ಸರ್ ಹಾಗಾದ್ರೆ ಪ್ರೈಸ್ ಬಗ್ಗೆ ಹೇಳಿದ್ರಿ ಸರ್, ನಮ್ಮ ಚಾನೆಲ್ ನಿಂದ ಯಾರಾದ್ರೂ ಬಂದ್ರೆ ಪ್ರೈಸ್ ಏನಾದ್ರೂ ಇನ್ನೂ ನೆಗೋಷಿಯಬಲ್ ಆಗುತ್ತಾ ಸರ್? ಖಂಡಿತ ಮೇಡಮ್, ಎಲ್ಲ ನಿಮ್ಮ ವಿಡಿಯೋ ನೋಡಿ ಬಂದಂಥವ್ರು ನಮ್ಮ ಗ್ರಾಹಕರೇ, ಅಥವಾ ನಮ್ಮ ಹಳೆ ರೆಫರೆನ್ಸ್ ಇಂದ ಬಂದಂಥವ್ರು ಎಲ್ಲ ಗ್ರಾಹಕರು, ಎಲ್ಲಾರ್ಗು ಒಂದೇ ಪ್ರೈಸ್ ಇರುತ್ತೆ. ನಾವು ಒಬ್ಬರಿಗೆ ತಾರತಮ್ಯ ಅಂತ ಮಾಡಲ್ಲ, ಬಟ್ ಎಲ್ಲಾ ಕಸ್ಟಮರ್ಸ್ಗೂ ಒಂದು ಬೆಸ್ಟ್ ಪ್ರೈಸ್ ನ ನಾವು ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಮೇಡಮ್. ಸರ್ ಹಾಗಾದ್ರೆ ಅಷ್ಟೊಂದು ಒಂದೇ ಸಲ ಅಫೋರ್ಡ್ ಮಾಡಕ್ಕಾಗಲ್ಲ ಕೆಲವರಿಗೆ, ಅಂತವ್ರಿಗೆ ಏನಾದ್ರು ಲೋನ್ ಫೆಸಿಲಿಟಿ ಏನಾದ್ರು ಅವೈಲೇಬಲ್? ಖಂಡಿತವಾಗ್ಲೂ ಮೇಡಮ್, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಇಂದ ಅಪ್ ಟು 80 to 90% ಲೋನ್ ಆಗುತ್ತೆ, ಡಿಪೆಂಡ್ ಅಪಾನ್ ದೇರ್ ಸಿಬಿಲ್ ಅಂಡ್ ಇನ್ಕಮ್ ಇದ್ರ ಮೇಲೆ ಆಗುತ್ತೆ ಮೇಡಮ್. ಸರ್ ಹಾಗಾದ್ರೆ ಇವಾಗ ಯಾರಾದ್ರೂ ಬಂದು ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಡೈರೆಕ್ಟ್ ನಿಮ್ಮ ಆಫೀಸ್ ಲೊಕೇಶನ್ ಬರ್ಬೇಕಾ, ಇಲ್ಲಾಂದ್ರೆ ಲೇಔಟ್ ಬರ್ಬೇಕಾ ಸರ್? ಎರಡು ಆಪ್ಷನ್ಸ್ ಇದೆ. ಇನ್ ಕೇಸ್ ನಮ್ಮ ಆಫೀಸ್ ಲೊಕೇಶನ್ ಬಂದ್ರು ಅಲ್ಲಿಂದನೂ ಕೂಡ ನಮ್ಮ ಸ್ಟಾಫ್ ಕರ್ಕೊಂಡ್ಬಂದು ಪ್ರಾಜೆಕ್ಟ್ ನ ತೋರಿಸ್ತಾರೆ. ಅಕಸ್ಮಾತ್ ಇಲ್ಲ ಅಂದ್ರೆ ಡೈರೆಕ್ಟ್ ಪ್ರಾಜೆಕ್ಟ್ ಹತ್ರ ಬರ್ತೀನಿ ಅಂದ್ರೂ ಕೂಡ ಬರ್ಬೋದು. ಗೂಗಲ್ ಅಲ್ಲಿ ನಿಶ್ಚಿತ ಡಿವೈನ್ ಪಾರ್ಕ್ ಅಂತ ಸರ್ಚ್ ಮಾಡಿದ್ರು ಲೊಕೇಶನ್ ಸಿಗುತ್ತೆ, ಇಲ್ಲಿಗೂ ಬರ್ಬೋದು. ಇಲ್ಲಿ ಇನ್ನೊಂದೇನು ಅಂದ್ರೆ ನಮ್ದು ಬುಕಿಂಗ್ ಪ್ರೋಸೆಸ್ ಏನಾಗುತ್ತೆ, ನೀವು ಬಂದು ಪ್ಲಾಟ್ಸ್ ನ ಯಾವ್ದನ್ನ ನಿಮ್ಮ ಬಜೆಟ್ ತಕ್ಕಂಗೆ ಯಾವ ಮೆಜರ್ಮೆಂಟ್ ಪ್ಲಾಟ್ ನ ನೋಡಿ ಬುಕ್ ಮಾಡ್ಕೋಬಹುದು. ಬುಕ್ ಮಾಡ್ಕೊಂಡಾದ ನಂತರ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಒದಗಿಸ್ಕೊಡ್ತೀವಿ. ಅದಾದ ನಂತರ ನೀವು ಕಂಪ್ಲೀಟ್ ಒಂದು 7 to 10 days ಏನಿದೆ ಅದರಲ್ಲಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ಕೊಂಡು ಅದಾದ ನಂತರ ಅಗ್ರಿಮೆಂಟ್ ಪ್ರೋಸೆಸ್ ಇರುತ್ತೆ. ಈ ಬುಕಿಂಗ್ ಅಮೌಂಟ್ ಏನು ನಾವು ತಗೊಳ್ತೀವಿ ಅದ್ರ ಕಂಪ್ಲೀಟ್ 100% ರಿಫಂಡಬಲ್ ಇರುತ್ತೆ. ಯಾವುದೇ ₹1 ನಾವು ಇದು ಮಾಡೋದಿಲ್ಲ. ನಿಮ್ಗೆ ಯಾವುದೋ ಲೀಗಲ್ ಇಶ್ಯೂಸ್ ಆಗಲಿ, ಅಥವಾ ಲೊಕೇಶನ್ ಇಶ್ಯೂಸ್ ಆಗಲಿ, ಅಥವಾ ಏನೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಪ್ರೈಸ್ ಇಶ್ಯೂಸ್ ಆಗಲಿ, ಏನೇ ರೀಸನ್ ನೀವು ರಿಜೆಕ್ಟ್ ಮಾಡಿದ್ರು ನಾವು ಯಾರಿಗೂ ಅಂದ್ರೆ ಫೋರ್ಸ್ ಮಾಡಿ ಯಾವುದೇ ರೀತಿ ಸೈಟ್ಗಳನ್ನ ಕೊಡಲ್ಲ. ನಾವು ಏನಿದೆ ಡೆವಲಪ್ಮೆಂಟ್ ಮತ್ತೆ ಡಾಕ್ಯುಮೆಂಟೇಶನ್ ಏನಿದೆ ಪ್ರತಿಯೊಂದನ್ನು ಅವ್ರಿಗೆ ಅರ್ಥ ಮಾಡಿಸಿ ನಾವು ಕೊಡ್ತಾ ಬಂದಿದ್ದೀವಿ. ಸರ್ ಇವಾಗ ಯಾರಾದ್ರೂ ಬಂದು ಸೈಟ್ ನ ಪರ್ಚೇಸ್ ಮಾಡಿದ್ರು ಸರ್, ನೆಕ್ಸ್ಟ್ ಸೈಟ್ ಪರ್ಚೇಸ್ ಆದ್ಮೇಲೆ ನಿಶ್ಚಿತ ಪ್ರಾಪರ್ಟೀಸ್ ಕಡೆಯಿಂದ ಏನೇನ್ ಫೆಸಿಲಿಟಿ ಕೊಡ್ತೀರಾ ಸರ್? ಸೈಟ್ ಪರ್ಚೇಸ್ ಆದ ನಂತರ ರಿಜಿಸ್ಟ್ರೇಷನ್ ಸ್ಮೂತ್ ಆಗಿರುತ್ತೆ. ನಾವು ಆಲ್ರೆಡಿ ಎಲ್ಲ ಪ್ರತಿಯೊಂದನ್ನು ಟ್ರಾನ್ಸ್ಪರೆಂಟ್ ಆಗಿ ಮಾಡೋದ್ರಿಂದ ಸೈಟ್ ಎಲ್ಲಿ ಯಾವುದೋ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಹೋಗಿ ಸೈಟ್ ಪರ್ಚೇಸ್ ಮಾಡಿದಷ್ಟೇ ಸ್ಮೂತ್ ಆಗಿರುತ್ತೆ. ಜೊತೆಗೆ ಅದಾದ ನಂತರ ರೀಸೇಲ್ ಮಾಡ್ಕೊಡ್ಬೇಕಾ ಅದು ಕೂಡ ನಾವು ಸಪೋರ್ಟ್ ಮಾಡ್ತಿದ್ವಿ. ಇನ್ ಕೇಸ್ ತುಂಬಾ ಅರ್ಜೆಂಟ್ ಇದೆ, ನಮ್ಗೇನೋ ಸೈಟ್ ಮಾರ್ಬೇಕು ಅಂತಿದ್ವಿ, ಇವಾಗ ಬೈಯರ್ಸ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದಾರೆ ಅಂತ ಹೇಳಿದ್ರು ನಮ್ಮ ಕಂಪ್ನಿ ಕಡೆಯಿಂದನೇ ಬೈಬ್ಯಾಕ್ ಮಾಡ್ಕೊಂಡು ನಾವು ಅದಾದ ನಂತರ ರೀಸೇಲ್ ಮಾಡುವಂತ ಫೆಸಿಲಿಟೀಸ್ ಕೂಡ ಇದೆ. ಅದಾದ ನಂತರ ಕಂಪ್ಲೀಟ್ ಮೇಂಟೆನೆನ್ಸ್ 1 year ನಾವೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಾದ ನಂತರ ಅಸೋಸಿಯೇಷನ್ ಏನಾದ್ರು ಫಾರ್ಮ್ ಆಗಿ ಅದನ್ನ ಮೇಂಟೆನೆನ್ಸ್ ಎಲ್ಲ ಪ್ರತಿಯೊಂದು ಅಸೋಸಿಯೇಷನ್ ನಾವು ಟೇಕ್ ಓವರ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅಕಸ್ಮಾತ್ ಇಲ್ಲ ಅಂದ್ರೆ ನೀವೇ ಕಂಟಿನ್ಯೂ ಮಾಡಿ ಅಂದ್ರೆ ನಾವೇ ಕಂಟಿನ್ಯೂ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಲೇಔಟ್ ಎಷ್ಟು ಚೆನ್ನಾಗಿದ್ದಾಗ ಏನಾಗುತ್ತೆ, ಬೇಗ ಮನೆ ಕಟ್ಟೋದಕ್ಕೆ ಎಲ್ಲರಿಗೂ ಆಸೆ ಆಗುತ್ತೆ, ಅಥವಾ ಇಲ್ಲ ಅಂದ್ರೆ ಒಂದು ಒಳ್ಳೆ ಪ್ರೈಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಿಂದನೂ ಅವ್ರಿಗೆ ಹೈ ರಿಟರ್ನ್ಸ್ ಸಿಗುತ್ತೆ. ಹೌದು ಸರ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಟ್ರಿ ಲೇಔಟ್ ಬಗ್ಗೆ. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ನಿಶ್ಚಿತ ಪ್ರಾಪರ್ಟೀಸ್ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಪ್ರಾಜೆಕ್ಟ್ಗಳನ್ನು ಸಕ್ಸಸ್ ಮಾಡ್ತಾ ಬಂದಿದ್ದೀರಾ. ಎಲ್ಲರಿಗೂ ನಾವು ನಮ್ಮ ಕಡೆಯಿಂದ ನಾವು ಚಿರಋಣಿಯಾಗಿರ್ತೀವಿ. ಅದೇ ರೀತಿ ನಿಮ್ಮ ಎಲ್ಲ ನಂಬಿ ನಾವು ಈ ಪ್ರಾಜೆಕ್ಟ್ಗಳು ಕೂಡ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ಪ್ರಾಜೆಕ್ಟ್ನು ಸಕ್ಸಸ್ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಕೂಡ ಲೈನಪ್ ಅಲ್ಲಿ ಸುಮಾರು ಪ್ರಾಜೆಕ್ಟ್ಸ್ಗಳು ಇದೆ. ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ನಿಮ್ಮ ಸಹಕಾರ ಇರಲಿ, ಮತ್ತೆ ನಿಮ್ಮ ಸಹಕಾರನೂ ಇರಲಿ. ಹಾಗೂ ನಾವು 2025 ಇಂದ 2026ಗೆ ಕಾಲಿಡ್ತಾ ಇದ್ದೀವಿ. ನಮ್ಮ ವೀಕ್ಷಕರಿಗೆ ಅಂದ್ರೆ ನಿಮ್ಮ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ, ನಮ್ಮ ಗ್ರಾಹಕರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹಾಗೂ ಮುಂದೆ ಬರುವಂತಹ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಯನ್ನ ಒದಗಿಸ್ಕೊಡ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಮಧುಸೂದನ್ ಸರ್ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆರಡಸ್ ಪ್ರೊಡಕ್ಟರ್ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ಯಾರೆಲ್ಲ ನೆಲಮಂಗಲ ಸರೌಂಡಿಂಗ್ ಒಂದು ಒಳ್ಳೆ ಬಜೆಟ್ ಅಲ್ಲಿ BMRD ಅಪ್ರೂವ್ ಆಗಿರುವಂತ ಇಂಡಿವಿಜುವಲ್ ಖಾತಾ ಏನಾಗಿರುವಂತ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ, ಹಾಗೆ ನಮ್ಗೆ ಸಿಟಿಗೂ ಹತ್ರದಲ್ಲಿ ಇರ್ಬೇಕಪ್ಪ ಆ ತರ ಏನಾದ್ರು ಸೈಟ್ಸ್ ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ನಿಶ್ಚಿತ ಪ್ರಾಪರ್ಟೀಸ್ ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ಸರ್ ಹೇಳಿದಂಗೆ ಸ್ಲೈಟ್ಲಿ ಡಿಸ್ಕೌಂಟ್ ಮಾಡ್ಕೊಡ್ತೇನೆ ಅಂತ ಹೇಳಿದ್ದಾರೆ ಅಲ್ವಾ ಸರ್? ಖಂಡಿತವಾಗ್ಲೂ ಮೇಡಮ್. ಓಕೆ, ಹಾಗಾದ್ರೆ ಇನ್ನೇನು ಅಷ್ಟು ಮಾಡ್ತೀರಾ, ಕೆರಡಸ್ ಪ್ರೊಡಕ್ಟರ್ ನಂಬರ್ಗೆ ಡೆಫಿನೆಟ್ ಆಗಿ ಕಾಲ್ ಮಾಡಿ. ನಮ್ಮ ಕಡೆಯಿಂದಾನು, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದಾನು ಎಲ್ಲರಿಗೂ ಇನ್ನೇನು ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷ ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಡೆಫಿನೆಟ್ ಆಗಿ ಸರ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಇಷ್ಟವಾಗಿರುವಂತ ಸೈಟ್ ನ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟ ಬೀಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ತಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಸರ್.
2026 ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಸರ್. ಹೊಸ ವರ್ಷದಲ್ಲಿ ಇನ್ನೂ ಹೊಸ ಹೊಸ ಪ್ರಾಜೆಕ್ಟ್ಸ್ ನ ಮಾಡ್ಲಿ ಅಂತ ಹೇಳ್ತೀನಿ ಸರ್. ಇದಾದ್ಮೇಲೆ ನೆಕ್ಸ್ಟ್ ಇನ್ನೂ ಹೊಸ ಹೊಸ ಸುಮಾರು ಪ್ರಾಜೆಕ್ಟ್ಗಳು ಬರಲಿ ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಓಕೆ ಸರ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳಿದ್ದೇನೆ. ಬಾಯ್.